ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಿಸ್ಟರ್ ರಾಘವ್ ಆ್ಯಂಡ್ ಮಿಸಸ್ ರಾಘವ್ ಕಥೆಯ 64ನೇ ಸಂಚಿಕೆಗೆ ಸ್ವಾಗತ. ನೀವು ಹಿಂದಿನ ಸಂಚಿಕೆಯನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ, ಇಲ್ಲ ಅಂದರೆ ಕತೆ ಅರ್ಥ ಆಗಲ್ಲ. ಎಲ್ಲರೂ ಬೆಳಗಿನ ತಿಂಡಿ ತಿನ್ನೋಕೆ ಕೂತಾಗ ಶಂಕರಪ್ಪ ಹೇಳ್ತಾನೆ, ದೇವಿ ಈಗ ಸ್ವಲ್ಪ ಆರಾಮಾಗಿದ್ದಾಳೆ, ನಾವಿನ್ನು ನಮ್ಮನೆಗೆ ಹೊರಡ್ತೀವಿ ಹೇಳ್ತಾನೆ. ಎಲ್ಲರೂ ಶಾಕ್ ಆಗಿ ಶಂಕರಪ್ಪನ ಮುಖ ನೋಡ್ತಾರೆ. ಮೈಥಿಲಿ ಶಾಕ್ ಮತ್ತು ಕೋಪದಲ್ಲಿ, ಏನು ಹೇಳ್ತಾ ಇದ್ದೀರಿ ಚಿಕ್ಕಪ್ಪ, ಏನು ಕಷ್ಟ ಆಯಿತು ನಿಮಗೆ ಇಲ್ಲಿ, ನಮ್ಮಿಂದ ಬೇಜಾರಾಯಿತಾ? ಆಗ ಅರುಂಧತಿ ಅವರು, ಹೌದು ಬೀಗರೆ, ನಮ್ಮಿಂದ ಏನಾದರೂ ಬೇಜಾರಾಯಿತಾ ಅಂತ ಕೇಳ್ತಾರೆ. ಅಯ್ಯೋ ಬೇಜಾರೇನಿಲ್ಲ ಅಮ್ಮ, ನಮ್ಮಿಂದ ನಿಮಗೆ ತೊಂದರೆ ಅಲ್ವಾ? ಆಗ ಮೈಥಿಲಿ ಹೇಳ್ತಾಳೆ, ನಾವು ಹೇಳಿದೀವ ನಿಮಗೆ ತೊಂದರೆ ಆಗುತ್ತೆ ಅಂತ, ಯಾಕೆ ಚಿಕ್ಕಪ್ಪ ನೀವು ಹಾಗೆ ಅಂದ್ಕೊಂಡ್ರಿ? ಹಾಗಲ್ಲ ಮಗಳೇ, ನಿಮಗೆ ಕಷ್ಟ ಆಗುತ್ತೆ ನಾವು ಇದ್ದರೆ, ಅದು ಅಲ್ಲದೆ ಅವಳು ಈಗ ಹುಷಾರಾಗಿದ್ದಾಳೆ, ನಾನು ನೋಡ್ಕೋತೀನಿ ಹೇಳ್ತಾರೆ ಶಂಕರಪ್ಪ. ನೀವು ಡಾಕ್ಟರ, ಅವರು ಹುಷಾರಾಗಿದ್ದಾರೆ ಹೇಳೋಕೆ? ಅವರಿಗೆ ಇನ್ನೂ ರೆಸ್ಟ್ ಬೇಕು, ನೀವು ಕರ್ಕೊಂಡು ಹೋದರೆ ಎದ್ದು ಓಡಾಡಿದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ಕೋಪದಲ್ಲಿ ಹೇಳ್ತಾಳೆ ಮೈಥಿಲಿ. ರಾಘವನು ಹೇಳ್ತಾನೆ, ಹೌದು ಮಾವ, ಮೈಥಿಲಿ ಹೇಳೋದು ಸರಿ ಇದೆ, ನಿಮ್ಮಿಂದ ನೋಡ್ಕೊಳ್ಳಿಕ್ಕೆ ಆಗಲ್ಲ, ನಿಮಗೆ ಇಲ್ಲಿ ಅಡ್ಜಸ್ಟ್ ಆಗಲ್ಲ ಗೊತ್ತು, ಆದರೆ ಅತ್ತೆ ಸ್ವಲ್ಪ ಹುಷಾರಾಗಲಿ, ಆಮೇಲೆ ನಾನೇ ನಿಮ್ಮನೆಗೆ ಬಿಟ್ಟು ಬರ್ತೀನಿ ಹೇಳ್ತಾನೆ. ಶಂಕರಪ್ಪ ಸುಮ್ಮನಾಗ್ತಾರೆ. ನಾನು ಏನೇ ಹೇಳಿದರೂ ಇವರು ಬಿಡಲ್ಲ, ಇನ್ನು 2 ದಿನ ಬಿಟ್ಟು ದೇವಿ ಹತ್ರನೇ ಹೇಳಿಸಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾರೆ. ಎಲ್ಲರೂ ತಿಂಡಿ ತಿಂದು ಅವರವರ ಕೆಲಸದಲ್ಲಿ ತೊಡಗಿಕೊಳ್ತಾರೆ. ಮೈಥಿಲಿ ಬೇಜಾರಿನಲ್ಲೇ ಕೆಲಸ ಮುಗಿಸಿ ದೇವಿನ ನೋಡೋಕೆ ಹೋಗ್ತಾಳೆ. ಮೈಥಿಲಿ ಸಪ್ಪಾಗಿ ಇರೋದು ನೋಡಿ ದೇವಿ ಕೇಳ್ತಾಳೆ, ಯಾಕೆ ಸಪ್ಪಾಗಿದ್ದೀಯಾ, ಏನಾಯಿತು ಅಂತ. ಏನಿಲ್ಲ ಚಿಕ್ಕಮ್ಮ, ಟ್ಯಾಬ್ಲೆಟ್ ತಗೊಳ್ಳಿ ಹೇಳಿ ಕೋಪದಲ್ಲಿ ಕೊಟ್ಟ ಹಾಗೆ ಕೊಡ್ತಾಳೆ. ಇವಳಿಗೆ ಏನಾಯಿತು, ನನ್ನ ನೋಡ್ಕೊಂಡು ಬೇಜಾರು ಬಂದುಬಿಡ್ತಾ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಕೇಳ್ತಾಳೆ. ನಾನು ಇನ್ನು ಎಷ್ಟು ದಿನ ರೆಸ್ಟ್ ಮಾಡಬೇಕಂತೆ, ಎದ್ದು ಹೋಗ್ಬೋದಾ ಅಂತ ಕೇಳ್ತಾಳೆ. ಆಗ ಮೈಥಿಲಿ ಕೋಪ ನೆತ್ತಿ ಏರಿ, ಈಗಲೇ ಎದ್ದು ಹೋಗಬಹುದು, ರನ್ನಿಂಗ್ ರೇಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತೆ, ಹೋಗಿ ಅಂತ ಹೇಳ್ತಾಳೆ. ದೇವಿ ನಗುತ್ತಾ, ಏನೇ ಆಯಿತು ನಿಂಗೆ, ಯಾಕಿಷ್ಟು ಕೋಪ ಮಾಡ್ಕೊಳ್ತೀಯಾ, ಮತ್ತು ನೀವು ಕೇಳೋದು ಸರಿ ಇದೆಯಾ, ನಿಮಗೆ ನೋವು ಇದೆ ತಾನೆ, ನಿಮಗೆ ಗೊತ್ತು ನಡೆಯೋಕೆ ಆಗಲ್ಲ ಅಂತ, ಡಾಕ್ಟರ್ ನಡಿಬಹುದು ಹೇಳಿದ್ರು ನಿಮ್ಮಿಂದ ನಡೆಯೋಕೆ ಆಗುತ್ತಾ, ನಿಮಗೆ ಗೊತ್ತಿಲ್ವಾ? ಚಿಕ್ಕಪ್ಪ ನೋಡಿದರೆ ಮನೆಗೆ ಹೋಗ್ತೀವಿ ಹೇಳ್ತಾರೆ, ನಿಮ್ಮಿಬ್ಬರಿಗೂ ಸ್ವಲ್ಪನೂ ಕೇರ್ ಇಲ್ಲ, ನಾನು ನೋಡ್ಕೊಳ್ತಾ ಇರೋದು ಸರಿ ಆಗ್ತಿಲ್ವಾ ನಿಮಗೆ ಅಂತ ಕೇಳ್ತಾಳೆ ಮೈಥಿಲಿ. ಅಯ್ಯೋ ಹಾಗೇನೂ ಇಲ್ಲ ಮೈತು, ನಿಮಗೆ ಕಷ್ಟ ಆಗ್ತಿದೆ ಅಲ್ವಾ, ಅದಕ್ಕೋಸ್ಕರ ಹಾಗೆ ಹೇಳಿರಬಹುದು ಅವರು, ನನಗೆ ಕಷ್ಟ ಆಗ್ತದೆ ಅಂತ ಹೇಳಿದ್ದೀನ ನಾನು ಬೇರೆ ಅವಳ ಹಾಗೆಲ್ಲ ಅಂದ್ಕೊಳ್ಳೋಕ್ಕೆ ನೀನು ಬೇಜಾರು ಮಾಡ್ಕೋಬೇಡ, ಅವರು ಹೇಗಂತ ನಿಮಗೆ ಗೊತ್ತಲ್ವಾ, ಯಾರಿಗೂ ಭಾರ ಆಗಿರಬಾರ್ದು, ತೊಂದರೆ ಆಗಬಾರ್ದು ಅನ್ನೋ ಮನಸ್ಥಿತಿ ಅವರದ್ದು. ಬೀಗರ ಮನೆಯಲ್ಲಿ ಎಷ್ಟು ದಿನ ಇರೋದು, ಅವರಿಗೆ ಕಷ್ಟ ಆಗುತ್ತೆ ಮನಸ್ಸಿಗೆ. ಹೌದು ಚಿಕ್ಕಮ್ಮ, ಹಾಗಂತ ಈ ಪರಿಸ್ಥಿತಿಯಲ್ಲಿ ನೀವು ಅಲ್ಲಿಗೆ ಹೋದರೆ ಯಾರು ನೋಡ್ಕೊಳ್ತಾರೆ, ಅತ್ತೆ ಇದ್ದಾರೆ, ಇವರು ಇದ್ದಾರೆ ಅಲ್ವಾ, ನೀನು ಬಂದು ಹೋಗ್ತಾ ಇರು ಹೇಳ್ತಾಳೆ ದೇವಿ. ನನಗೆ ಬಂದು ಹೋಗೋಕ್ಕೆ ಆಗಲ್ಲ ಚಿಕ್ಕಮ್ಮ, ಆಫೀಸ್ ಕೆಲಸ ಇದೆ, ಬೇಕಾದರೆ ಅಲ್ಲೇ ಬರ್ತೀನಿ, ಅತ್ತೆನ ಕೇಳ್ತೀನಿ ಹೇಳ್ತಾಳೆ. ಸರಿ ಹೇಳ್ತಾಳೆ ದೇವಿ. ಮೈಥಿಲಿ ದೇವಿಗೆ ಟ್ಯಾಬ್ಲೆಟ್ ಕೊಟ್ಬಿಟ್ಟು ಹೊರಗೆ ಹಾಲ್ಗೆ ಬರ್ತಾಳೆ. ಮುಖದಲ್ಲಿ ಬೇಜಾರು, ಕೋಪ, ಒತ್ತಡ ಎಲ್ಲ ಮಿಕ್ಸ್ ಆಗಿರೋ ನೋಟ. ಅರುಂಧತಿ ಅವರು ಗಮನಿಸುತ್ತಾರೆ. ಮೈಥಿಲಿ, ಏನಮ್ಮ ಕೋಪದಲ್ಲಿದ್ದೀಯಾ, ದೇವಿ ಏನಾದರೂ ಬೇಜಾರಾಗೋ ಹಾಗೆ ಮಾತಾಡಿದ್ಲಾ? ಮೈಥಿಲಿ ಸೋಫಾದ ಮೇಲೆ ಕುಳಿತು ನಿಟ್ಟುಸಿರು ಬಿಡುತ್ತಾ, ಇಲ್ಲ ಅತ್ತೆ, ಅವರು ಏನೂ ತಪ್ಪು ಮಾತಾಡಲಿಲ್ಲ, ಆದರೆ ನನ್ನ ಮನಸ್ಸು ಬ್ಲ್ಯಾಂಕ್ ಆಗಿಬಿಟ್ಟಿದೆ. ಚಿಕ್ಕಪ್ಪನ ಮಾತು, ನಂತರ ದೇವಿ ಚಿಕ್ಕಮ್ಮ ಹೇಳಿದ ಮಾತು ಎಲ್ಲ ಮಿಕ್ಸ್ ಆಗಿ. ಅರುಂಧತಿ ಅವರು ಅವಳ ಪಕ್ಕ ಕೂತು ಕೈ ಹಿಡ್ಕೊಂಡು, ಮಗಳೇ, ಇದು ನಾರ್ಮಲ್, ಚಿಕ್ಕಪ್ಪ ಸ್ವಲ್ಪ ಸೆನ್ಸಿಟಿವ್, ನಿಂಗೆ ತೊಂದರೆ ಆಗಬಾರ್ದು ಅನ್ನೋ ಕನ್ಸರ್ನ್ ಅವರಿಗೆ.
ಮೈಥಿಲಿ: ಹೌದು ಅತ್ತೆ, ಆದರೆ ಅವರು ಅಲ್ಲಿ ಹೋಗಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅನ್ನೋ ಭಯ. 4 ದಿನ ನಾನು ಅವರ ಜೊತೆ ಇದ್ದು ಬರ್ಲಾ ಕೇಳ್ತಾಳೆ. ನಿನ್ನಿಷ್ಟ ಮೈಥಿಲಿ, ನಮಗೇನೂ ತೊಂದರೆ ಇಲ್ಲ, ಇಲ್ಲಿ ನಾವು ನೋಡ್ಕೋತೀವಿ ಹೇಳ್ತಾರೆ ಅರುಂಧತಿ ಅವರು. ಆದರೆ ರಾಘವ್ ಏನು ಹೇಳ್ತಾನೋ, ಅವನು ಏನೂ ಹೇಳಲ್ಲ. 4 ದಿನ ಅಲ್ವಾ, ಹೋಗಿ ಬಾ ಹೇಳ್ತಾರೆ ಅರುಂಧತಿ ಅವರು. ಮೈಥಿಲಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಆದರೆ ರಾಘವ್ ಏನು ಹೇಳ್ತಾನೆ ಅನ್ನೋ ಭಯ ಕಾಡುತ್ತೆ. ಇತ್ತ ದೇವಿ ಮಲಗಿಕೊಂಡು, ಮೈಥಿಲಿ ಯಾಕೆ ಇಷ್ಟು ರಿಯಾಕ್ಟ್ ಆದ್ಲು? ನಾನು ತಪ್ಪೇನೂ ಕೇಳಲಿಲ್ಲ ತಾನೆ. ಮೇ ಬಿ ಅವಳ ಚಿಕ್ಕಪ್ಪನ ಮಾತು ಅವಳಿಗೆ ಬೇಜಾರಾಗಿರಬಹುದು. ಪಾಪ ಅಷ್ಟೆಲ್ಲ ಚೆನ್ನಾಗಿ ನೋಡ್ಕೊಳ್ತಾಳೆ. ಆದರೂ ನಾವು ಹೋಗ್ತೀವಿ ಹೇಳಿದ್ರೆ ಬೇಜಾರಾಗೋದು ಸಾಮಾನ್ಯ ಅಂತ ಮನಸ್ಸಲ್ಲಿ ಅಂದುಕೊಂಡು ಚಾದರ ಸರಿ ಮಾಡಿಕೊಳ್ಳುತ್ತಾಳೆ. ಸಂಜೆ ರಾಘವ್ ಕೆಲಸ ಮುಗಿಸಿ ಮೈಥಿಲಿ ಹತ್ತಿರ ಬಂದು ಕುಳಿತು, ಏನ್ ಮೇಡಮ್, ಮುಖ ಡಲ್ ಆಗಿದೆ, ಏನಾಯಿತು? ಮೈಥಿಲಿ: ಹಾಗೇನಿಲ್ಲ. ರಾಘವ್ ಹೇಳ್ತಾನೆ, ಮಾರ್ನಿಂಗ್ ಚಿಕ್ಕಪ್ಪ ಮನೆಗೆ ಹೋಗ್ತೀವಿ ಹೇಳಿದ್ದಕ್ಕೆ ಇನ್ನೂ ಬೇಜಾರಿನಲ್ಲಿದ್ದೀಯಾ? ಮೈಥಿಲಿ ಹಗುರವಾಗಿ: ಚಿಕ್ಕಮ್ಮನೂ ಹಾಗೆ ಹೇಳಿದ್ರು, ಮನೆಗೆ ಹೋಗ್ತೀವಿ, ಚಿಕ್ಕಪ್ಪನಿಗೆ ಇಲ್ಲಿ ಕಂಫರ್ಟ್ ಆಗಲ್ಲ ಅಂದರು. ರಾಘವ್ ಸೀರಿಯಸ್ ಟೋನ್ಗೆ ಶಿಫ್ಟ್ ಆಗಿ, ನೋಡು, ಚಿಕ್ಕಪ್ಪ ಚಿಕ್ಕಮ್ಮ ಇಬ್ಬರು ಒಂದು ಪಾಯಿಂಟ್ ಥಿಂಕ್ ಮಾಡ್ತಾರೆ, ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋದು. ಅವರು ಏನು ಹೇಳಿದ್ರು ನೀನು ಮನಸ್ಸಿಗೆ ತಗೋಬಾರ್ದು. ಕನ್ಫ್ಯೂಷನ್ ನಾರ್ಮಲ್, ನೀನೇ ಹ್ಯಾಂಡಲ್ ಮಾಡಬೇಕಾಗಿದೆ. ಅವರಿಗೆ ಅರ್ಥ ಮಾಡಿಸು, ತೊಂದರೆ ಆಗ್ತಿಲ್ಲ ಅಂತ. ಆದರೆ ಈಗ ಒಂದು ಡಿಸೈಡ್ ಮಾಡಿದ್ದೀನಿ ನಾನು, ಅದಕ್ಕೆ ನಿನ್ನ ಸಪೋರ್ಟ್ ಬೇಕು ಹೇಳ್ತಾಳೆ. ಆಗ ದೇವಿ ರೂಮ್ನಿಂದ ಏನೋ ಬಿದ್ದ ಸದ್ದು ಕೇಳಿಸುತ್ತೆ. ಮೈಥಿಲಿ ತಕ್ಷಣ ಎದ್ದು ಚಿಕ್ಕಮ್ಮ ಏನಾದರೂ ಬಿದ್ರಾ ಅಂತ ಓಡ್ತಾಳೆ. ರಾಘವ್ನು ಹೋಗ್ತಾನೆ ಅವಳ ಹಿಂದೆ. ಮೈಥಿಲಿ ಒಳ ಹೋಗುವಷ್ಟರಲ್ಲಿ ದೇವಿ ಅರ್ಧ ಎದ್ದು ಕೂತಿರ್ತಾಳೆ. ಮೈಥಿಲಿ: ಏನ್ ಚಿಕ್ಕಮ್ಮ, ಬ್ಯಾಕ್ ಪೇಯ್ನಾ? ದೇವಿ: ಇಲ್ಲ ಮೈತು, ನೀರು ಬೇಕಿತ್ತು, ನಿನ್ನ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಎದ್ದೆ. ಮೈಥಿಲಿ ತಕ್ಷಣ ಗ್ಲಾಸ್ ಕೊಟ್ಟು, ಡಿಸ್ಟರ್ಬ್ ಆಗೋದಕ್ಕೆ ನಾನೇನು ಬೇರೆಯವಳಲ್ಲ ಅಲ್ವಾ, ನೀನು ಯಾಕೆ ಹೀಗೆ ಹೇಳ್ತೀಯ? ದೇವಿ ಸಪ್ಪಗೆ ಆಗ್ತಾಳೆ. ಮೈತು: ನಾನು ಹೇಳಬೇಕಾಗಿರೋದು ಒಂದು ಇದೆ, ನನ್ನಿಂದ ನಿನಗೆ ಬೇಜಾರಾಯಿತೆ ಎಂದು. ಮೈಥಿಲಿ 3 ಸೆಕೆಂಡ್ ಸುಮ್ಮನಿರ್ತಾಳೆ. ಆಮೇಲೆ ನಿಧಾನವಾಗಿ, ನಿನ್ನಿಂದ ಬೇಜಾರಾಗೋಕ್ಕೆ ಸಾಧ್ಯವೇ ಚಿಕ್ಕಮ್ಮ? ನೀವೆಲ್ಲ ಹೀಗೆ ಕೇಳುವಾಗ ನನಗೆ ಹೇಗೆ ಅನಿಸುತ್ತೆ ಗೊತ್ತಾ ಹೇಳ್ತಾ ಮೈಥಿಲಿ ಬೆಡ್ ಪಕ್ಕ ಕುಳಿತು ದೇವಿಯ ಕೈ ಹಿಡಿತಾಳೆ. ಎಲ್ಲ ಟೆನ್ಷನ್ ಮುಗಿದು ನೀನು ಚೆನ್ನಾಗಾದ್ಮೇಲೆ ನೀವು ಯಾವ ಮನೆಗೆ ಬೇಕಾದರೂ ಹೋಗಿ, ಈಗ ಎಲ್ಲವನ್ನೂ ಬಿಟ್ಟು ರೆಸ್ಟ್ ಮಾಡೋದು ಮಾತ್ರ ಮುಖ್ಯ. ದೇವಿ ಹೇಳ್ತಾಳೆ, ಸರಿ, ನೀನು ಇದ್ದೀಯಾ ಅಂದರೆ ನನಗೆ ಟೆನ್ಷನ್ ಇಲ್ಲ. ಮೈಥಿಲಿ ನಗ್ತಾಳೆ. ಅದೇ ಸಮಯದಲ್ಲಿ ಹಾಲ್ನಲ್ಲಿ ಶಂಕರಪ್ಪ ಅರುಂಧತಿ ಅವರ ಹತ್ತಿರ ಕುಳಿತು, ಅಮ್ಮ, ಮೈಥಿಲಿ ನಿಜಕ್ಕೂ ತುಂಬ ಕಷ್ಟಪಟ್ಟಿದ್ದಾಳೆ, ನಾನು ಹಾಗೆ ಮಾತಾಡಬಾರ್ದಿತ್ತು ಅನ್ನಿಸ್ತು. ಅರುಂಧತಿ ಅವರು: ಕನಿಷ್ಠ ಈಗಾದರೂ ಅರಿತಿದ್ದೀರಾ, ಅಷ್ಟು ಸಾಕು. ಮನೆ ಮತ್ತು ಮನಸ್ಸು ಎರಡೂ ಅಡ್ಜಸ್ಟ್ ಆಗಬೇಕು. ಕಷ್ಟ ಆದರೆ ನಾವು ಫೋರ್ಸ್ ಮಾಡಲ್ಲ ಇರೋಕೆ. ಶಂಕರಪ್ಪ ಸುಮ್ಮನೆ ಇರ್ತಾರೆ. ರಾತ್ರಿ ಎಲ್ಲರೂ ಊಟಕ್ಕೆ ಕೂತಾಗ ಇಂದು ಮಾತು ಕಡಿಮೆ. ಮೈಥಿಲಿ ದೇವಿಗೆ ಚಪಾತಿ ಸರ್ವ್ ಮಾಡ್ತಾಳೆ. ದೇವಿ ಮೈಥಿಲಿ ಕಡೆ ನೋಡುತ್ತಾ, ಸ್ವಲ್ಪ ರೈಸ್ ಹಾಕು ಮೈತು. ಈ ಮಾತಿಗೆ ಮೈಥಿಲಿ ಹೇಳಿ ಬಡಿಸ್ತಾಳೆ. ದೇವಿಗೆ ಮೈಥಿಲಿ ಅಷ್ಟು ಸೌಮ್ಯವಾಗಿ ಸರ್ವ್ ಮಾಡ್ತಾ ಇದ್ದದ್ದನ್ನೇ ಎಲ್ಲರೂ ಸುಮ್ಮನೆ ಗಮನಿಸ್ತಾರೆ. ಶಂಕರಪ್ಪ ಕಣ್ಣುಗಳನ್ನು ಕೆಳಗೆ ಇಳಿಸ್ತಾರೆ. ಅವರ ಮುಖದಲ್ಲಿ ಅಪರಾಧ, ಪಶ್ಚಾತ್ತಾಪ, ಕೃತಜ್ಞತೆ ಎಲ್ಲವೂ ಮಿಕ್ಸ್. ರಾಘವ್ ಮೈಥಿಲಿಯ ಕಡೆ ಒಂದು ನೋಟ ಹಾಕುತ್ತಾನೆ. ನಿನ್ನ ಮನಸ್ಸು ಓಡೋದು ನಾನು ನೋಡ್ತಾ ಇದ್ದೀನಿ, ಕಾಮ್ ಆಗು ಅನ್ನೋ ಸಿಗ್ನಲ್. ಊಟ ಆಲ್ಮೋಸ್ಟ್ ಮುಗಿಯುವಷ್ಟರಲ್ಲಿ ದೇವಿ ಸಣ್ಣಗೆ, ಮೈತು, ನೀನು ಕುಳಿತು ಸ್ವಲ್ಪ ತಿನ್ನು ಮಗಳೇ, ನೀನು ಸರ್ವ್ ಮಾಡ್ತಾ ಇದ್ದೀಯ, ತಿನ್ನೋದನ್ನ ಮರೆತು ಬಿಟ್ಟಿದ್ದೀಯಾ ಎನ್ನುತ್ತಾಳೆ. ಮೈಥಿಲಿ ಫೋರ್ಸ್ಡ್ ಸ್ಮೈಲ್ ಕೊಡ್ತಾಳೆ. ತಿನ್ಕೋತೀನಿ ಚಿಕ್ಕಮ್ಮ, ನೀನು ತಿನ್ನು. ಶಂಕರಪ್ಪ ಸಡನ್ ಆಗಿ, ಅಮ್ಮ, ನಾನು ಒಂದು ತೀರ್ಮಾನ ಮಾಡಿದೆ, ನಾವು ನಾಳೆ ಹೋಗಲ್ಲ, ದೇವಿ ಚೆನ್ನಾಗಾದ್ಮೇಲೆ ಹೋಗ್ತೀವಿ ಎಂದು ಹೇಳ್ತಾರೆ. ಎಲ್ಲರೂ ಒಂದೇ ಬಾರಿಗೆ ಶಂಕರಪ್ಪ ಕಡೆ ನೋಡ್ತಾರೆ. ಅವರ ಮುಖದಲ್ಲಿ ಯಾರೂ ನೋಡಿರದ ಒಳ್ಳೆಯ ಸಾಫ್ಟನ್
ಅರುಂಧತಿ ಅವರು ಮೃದುವಾಗಿ, ಇದನ್ನು ಮೊದಲೇ ಹೇಳಬೇಕಿತ್ತು. ನೀವು ಇಲ್ಲೇ ಇರಿ ಅಂತ ಫೋರ್ಸ್ ಮಾಡಲ್ಲ ನಾವು. ಆದರೆ ಇಂಥ ಸೆನ್ಸಿಟಿವ್ ಸಮಯದಲ್ಲಿ ಫ್ಯಾಮಿಲಿ ಜೊತೆ ಇರೋದೇ ಮೇಯ್ನ್ ಎನ್ನುತ್ತಾರೆ. ಶಂಕರಪ್ಪ ತಲೆ ಕೆಳಗೆ ಮಾಡಿ, ಹೌದು ಅಮ್ಮ, ನಾನು ಅಂದ್ಕೊಂಡೆ ನಮ್ಮಿಂದ ನಿಮಗೆ ತೊಂದರೆ ಅಂತ. ಮೈದುಗೆ ಎಷ್ಟು ಬೇಜಾರಾಗಿದೆ ಅನ್ನೋದು ಈಗ ಅರ್ಥ ಆಗ್ತಿದೆ. ನಾವು ಇಲ್ಲಿಂದ ಹೊರಡೋದು ಅವಳಿಗೆ ಇಷ್ಟ ಇರಲಿಲ್ಲ. ನನ್ನಿಂದ ಅವಳ ಮನಸ್ಸಿಗೆ ತುಂಬ ಬೇಜಾರಾಗಿದೆ. ಕ್ಷಮಿಸು ಮೈತು ಅಂತ ಹೇಳ್ತಾರೆ. ಮೈಥಿಲಿ ತಟ್ಟನೆ ಹೇಳ್ತಾಳೆ, ಚಿಕ್ಕಪ್ಪ, ನೀವು ಹೀಗೆ ಫೀಲ್ ಮಾಡಿಕೊಂಡ್ರೆ ನನಗೆ ಇನ್ನೂ ಬೇಜಾರಾಗುತ್ತೆ. ನಿಮಗೆ ಇಲ್ಲಿ ಕಂಫರ್ಟ್ ಆಗಲ್ಲ ಅಂತ ಗೊತ್ತು. ಹೋಗೋಣ, ನಾನು ಬರ್ತೀನಿ, ಸ್ವಲ್ಪ ದಿನ ನಿಮ್ಮ ಜೊತೆ ಇರ್ತೀನಿ ಹೇಳ್ತಾಳೆ. ಆಗ ಶಂಕರಪ್ಪ, ಬೇಡ ಮಗಳೇ, ನೀನು ಇಲ್ಲಿ ಕೆಲಸ ಎಲ್ಲ ಬಿಟ್ಟು ಬರಬೇಡ ಹೇಳ್ತಾನೆ. ಆಗ ಅರುಂಧತಿ ಅವರು ಹೇಳ್ತಾರೆ, ಇಲ್ಲಿ ನಾವು ನೋಡ್ಕೋತೀವಿ. ದೇವಿ ಅವರು ಸ್ವಲ್ಪ ಓಡಾಡೋ ಹಾಗೆ ಆದರೆ ನಿಮಗೂ ಒಳ್ಳೇದಲ್ವಾ. ಸ್ವಲ್ಪ ದಿನ ಮೈಥಿಲಿ ನಿಮ್ಮ ಜೊತೆ ಇರಲಿ ಹೇಳ್ತಾರೆ. ರಾಘವ್ ಈ ಮಾತು ಕೇಳಿಸಿಕೊಂಡು ಮೈಥಿಲಿ ಮುಖ ನೋಡ್ತಾನೆ. ಮೈಥಿಲಿ ಕಣ್ಣು ಮಿಟುಕಿಸಿ ಸಣ್ಣಗೆ ನಗ್ತಾಳೆ. ಎಲ್ಲರೂ ಊಟ ಮುಗಿಸಿ ಮಲಗೋಕೆ ಹೋಗ್ತಾರೆ. ಮೈಥಿಲಿ ದೇವಿನ ವೀಲ್ ಚೇರ್ನಲ್ಲಿ ರೂಮ್ಗೆ ಕರ್ಕೊಂಡು ಹೋಗಿ ಮಲಗಿಸ್ತಾಳೆ. ದೇವಿ ಮಲಗಿಕೊಂಡು ನಿಧಾನವಾಗಿ, ನನ್ನ ಮೇಲೆ ನಿಂಗೆ ಸಿಟ್ಟು ಇದೆಯಾ? ಏನು ಚಿಕ್ಕಮ್ಮ, ನಾನು ನಿಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡಿಲ್ಲ, ರಿಯಾಕ್ಟ್ ಮಾಡಿದ್ದು ಪರಿಸ್ಥಿತಿಗೆ ಎನ್ನುತ್ತಾಳೆ. ದೇವಿ ಸಣ್ಣಗೆ ನಗು ಮಾಡಿ, ನನಗೆ ಗೊತ್ತು. ಮೈಥಿಲಿ ಅವಳ ಕೈ ಹಿಡಿದು, ನೀನು ಚೆನ್ನಾಗಿ ಬಿಟ್ಟರೆ ಸಾಕು ಚಿಕ್ಕಮ್ಮ, ಮಿಕ್ಕಿದ್ದನ್ನು ನಾನು ನೋಡ್ತೀನಿ. ನನ್ನ ಮಗಳು ಜೊತೆಗಿದ್ದರೆ ನಾನು ರನ್ನಿಂಗ್ ರೇಸ್ಗೆ ಹೋಗೋ ಹಾಗೆ ರೆಡಿ ಆಗ್ತೀನಿ ಹೇಳ್ತಾಳೆ ದೇವಿ. ಮೈಥಿಲಿ ಜೋರಾಗಿ ನಗ್ತಾಳೆ. ಸರಿ ಮಲಗಿ ನೀವು ಹೇಳಿ ಹೋಗ್ತಾಳೆ. ರಾಘವ್ ಒಂದು ಗ್ಲಾಸ್ ನೀರು ತೆಗೆದುಕೊಂಡು ಕುಳಿತುಕೊಂಡಿರ್ತಾನೆ. ಅರುಂಧತಿ ಅವರು ಬಂದು ಹೇಳ್ತಾರೆ, ಇವತ್ತು ಮೈಥಿಲಿ ತುಂಬ ಓವರ್ ಟೆನ್ಷನ್ ಇದ್ಲು ಅಲ್ವಾ? ರಾಘವ್, ಹ್ಞೂ ಮಮ್ಮಿ, ನನಗೂ ಗೊತ್ತು, ಆದರೆ ಅವಳು ಬೇರೆ ಟೆನ್ಷನ್ನಲ್ಲಿ ಇದ್ದಾಳೆ. ಅರುಂಧತಿ ಅವರು ಕುತೂಹಲದಿಂದ, ಏನು? ರಾಘವ್ ನಗುತ್ತಾ, ಈ ದಿನಗಳಲ್ಲಿ ಮೈಸೂರು ಯಾವುದೋ ಡಿಸಿಷನ್ ತಗೊಳ್ತಿದ್ದಾಳೆ. ಹೇಳಲಿಲ್ಲ ಅರುಂಧತಿ ಅವರು. ಅವಳು ಹೇಳ್ತಾಳೆ ಮಗ, ಕರೆಕ್ಟ್ ಟೈಮ್ನಲ್ಲಿ. ಇವತ್ತು ದೇವಿ ಅವರ ಮ್ಯಾಟರ್ ಸೆಟಲ್ ಆಗೋಕೆ ಇತ್ತಲ್ವಾ? ಹ್ಞೂ ಮಮ್ಮಿ. ಓಕೆ, ನೀವು ಮಲಗಿ, ತುಂಬ ಲೇಟ್ ಆಯಿತು ಹೇಳ್ತಾನೆ ರಾಘವ್. ಓಕೆ ಹೇಳಿ ಹೋಗ್ತಾರೆ. ಮರುದಿನ ಬೆಳಿಗ್ಗೆ ಮೈಥಿಲಿ ಬೇಗ ಎದ್ದು ದೇವಿಗೆ ಮೆಡಿಸಿನ್ ಕೊಟ್ಟು, ನೀನು ರೆಸ್ಟ್ ಮಾಡ್ತಾ ಇರು, ನಾನು ಸ್ವಲ್ಪ ಆಫೀಸ್ಗೆ ಹೋಗಬೇಕು ಹೇಳ್ತಾಳೆ. ದೇವಿ ತಕ್ಷಣ, ಆಯಿತು ಹೋಗಿ ಬಾ, ನಾನು ಫೈನ್, ಇವರು ಇದ್ದಾರೆ ಎನ್ನುತ್ತಾಳೆ. ಶಂಕರಪ್ಪ ಕೂಡ ಸೇರಿ, ಹೋಗು ಮಗಳೇ, ನಾವಿದ್ದೇವೆ. ಮೈಥಿಲಿ ನಗು ಮಾಡಿ ಹೊರ ಹೋಗೋಕೆ ರೆಡಿ ಆಗುತ್ತಾಳೆ. ಹಾಲ್ಗೆ ಬರುವಾಗ ರಾಘವ್ ಸೋಫಾದಿಂದ ಹೇಳ್ತಾನೆ. ರಾಘವ್, ಮೈತು 1 ಮಿನಿಟ್. ಮೈಥಿಲಿ ನಿಂತ್ಕೊಳ್ತಾಳೆ. ರಾಘವ್ ನಿಧಾನವಾಗಿ, ನಿನ್ನ ಡಿಸಿಷನ್ ಏನು, ನನಗೆ ಹೇಳ್ತೀಯಾ? ಮೈಥಿಲಿ ಕಣ್ಣಲ್ಲಿ ಮತ್ತೆ ಅದೇ ಒತ್ತಡ, ಗೊಂದಲ. ಇವತ್ತು ಆಫೀಸ್ ಹೋದ್ಮೇಲೆ ಈವ್ನಿಂಗ್ ನಿನ್ನ ಜೊತೆ ಡಿಸ್ಕಸ್ ಮಾಡ್ತೀನಿ ರಾಘವ್. ರಾಘವ್ ಪ್ರಶ್ನಾರ್ಥಕ ಮುಖ ಮಾಡಿ, ಏನದು? ಊಹೆ ಮಾಡ್ತಾ ಇರಬೇಕಾ ದಿನವಿಡೀ? ಮೈಥಿಲಿ ಸಣ್ಣ ಅಣುಕು ನಗುತ್ತಾ, ಹೌದು, ಈಗ ಸಸ್ಪೆನ್ಸ್, ಈವ್ನಿಂಗ್ ಅನೌನ್ಸ್ಮೆಂಟ್ ಎನ್ನುತ್ತಾ ಹೊರ ಹೋಗ್ತಾಳೆ. ರಾಘವ್ ಸಸ್ಪೆನ್ಸ್ ಹಾಕೋದು ನಿನ್ನ ಹವ್ಯಾಸ ಎನ್ನುತ್ತಾ ತಲೆ ಆಡಿಸುತ್ತಾನೆ. ಆಫೀಸ್ನಲ್ಲಿ ಮಧ್ಯಾಹ್ನ ಮೈಥಿಲಿ ಲ್ಯಾಪ್ಟಾಪ್ ಮುಂದೆ ಕುಳಿತು ಕೆಲಸ ಮಾಡ್ತಾ ಇದ್ದರೂ ಮನಸ್ಸು ಸ್ಥಿಮಿತ ಇರಲಿಲ್ಲ. ಇವತ್ತು ನಾನು ಫಿಕ್ಸ್ ಮಾಡಿದ ನಿರ್ಧಾರ ತಪ್ಪಾ ಸರಿಯಾ ಎಂದು ಯೋಚಿಸುತ್ತಾಳೆ. ಅದೇ ವೇಳೆಯಲ್ಲಿ ಫೋನ್ ವೈಬ್ರೇಟ್ ಆಗುತ್ತೆ. ಅರುಂಧತಿ ಅವರು ಕಾಲ್ ಮಾಡಿದ್ದು ನೋಡಿ ಸಡನ್ ರಿಸೀವ್ ಮಾಡ್ತಾಳೆ. ಹಲೋ ಮೈತು, ದೇವಿ ಅವರಿಗೆ ಸ್ವಲ್ಪ ಪೈನ್ ಜಾಸ್ತಿ ಆಯಿತು, ಹಾಸ್ಪಿಟಲ್ ಕರ್ಕೊಂಡು ಬಂದ್ವಿ ಹೇಳ್ತಾರೆ. ಸ್ಕ್ಯಾನ್ ಮಾಡೋಕ್ಕೆ ಕರ್ಕೊಂಡು ಹೋದ್ರು ಹೇಳ್ತಾರೆ. ಮೈಥಿಲಿ ಎದ್ದು ನಿಂತುಕೊಳ್ತಾಳೆ. ನಾನು ಈಗಲೇ ಬರ್ತೀನಿ ಹೇಳಿ ಕಾಲ್ ಕಟ್ ಮಾಡಿ ಮೈಥಿಲಿ ನೇರವಾಗಿ ಹಾಸ್ಪಿಟಲ್ಗೆ ಹೋಗಿ ಸ್ಕ್ಯಾನ್ ರೂಮ್ ಹತ್ತಿರ ಓಡುತ್ತಾ ಬರುತ್ತಾಳೆ. ಅರುಂಧತಿ ಅವರು, ರಾಘವ್, ಶಂಕರಪ್ಪ ಎಲ್ಲರೂ ಕುಳಿತುಕೊಂಡಿರ್ತಾರೆ. ದೇವಿ ಕಾಮಾಗಿ ಆರಾಮಾಗಿರ್ತಾಳೆ. ಆಕೆ ಮೈಥಿಲಿ ಬಂದ ಕೂಡಲೇ ನಗು ಮಾಡ್ತಾಳೆ. ಬಂದಿಯಾ ಮೈತು, ರಿಲ್ಯಾಕ್ಸ್, ಆರಾಮಾಗಿದ್ದೀನಿ ನಾನು. ಮೈಥಿಲಿ ಅವಳ ಕೈ ಹಿಡಿದು,
ನಿನ್ನ ಹೀಗೆ ನೋಡಿದರೆ ರಿಲ್ಯಾಕ್ಸ್ ಹೇಗೆ ಆಗಲಿ ಚಿಕ್ಕಮ್ಮ. ರಾಘವ್ ಮುಂದೆ ಹೋಗಿ, ಹೋ, ಈಗ ಮೈಥಿಲಿ ಡಾಕ್ಟರ್ ಡೈಲಾಗ್ ಹೇಳ್ತಾಳೆ, ಎಲ್ಲರೂ ಕೇಳಿಸಿಕೊಳ್ಳಿ ಅಂತ ಹೇಳ್ತಾನೆ. ಮೈಥಿಲಿ ರಾಘವ್ ಕೈಗೆ ಒಂದು ಏಟ್ ಕೊಡ್ತಾಳೆ. ರಾಘವ್ ನಗ್ತಾನೆ. ಡಾಕ್ಟರ್ ಪ್ರೇಮ ಹೊರಗೆ ಬರ್ತಾರೆ. ಎಲ್ಲರೂ ಎದ್ದು ನಿಂತ್ಕೊಳ್ತಾರೆ. ಡಾಕ್ಟರ್ ಪ್ರೇಮ ಹೇಳ್ತಾರೆ, ಸ್ಕ್ಯಾನ್ ರಿಪೋರ್ಟ್ಸ್ ಬಂದಿವೆ. ಓವರ್ ಆಲ್ ಕಂಡೀಷನ್ ಸ್ಟೇಬಲ್. ಆದರೆ ಊತ ಇನ್ನೂ ಇದೆ. ಫುಲ್ ಆ್ಯಕ್ಟಿವಿಟಿ ಅಲೌ ಮಾಡಬೇಕು. ಮಿನಿಮಮ್ 10 to 12 days ಕಂಪ್ಲೀಟ್ ರೆಸ್ಟ್ ಬೇಕು. ದೇವಿ ಒಮ್ಮೆ ಮೈಥಿಲಿ ಮುಖ ನೋಡ್ತಾಳೆ. ಮೈಥಿಲಿ ಡಾಕ್ಟರ್ ಕಡೆ ನೋಡಿ, ಡಾಕ್ಟರ್, ಎದ್ದು ನಡೆಯೋದು ಬೇಡ ಅಲ್ವಾ? ಡಾಕ್ಟರ್ ಹೇಳ್ತಾರೆ, ಲೈಟ್ ವಾಕಿಂಗ್ ಓಕೆ, ಆದರೆ ಬೇಗ ಬೇಗ ಬೇಡ. ಶಂಕರಪ್ಪ ತಕ್ಷಣ ಹಾಗಾದರೆ ನಮ್ಮ ಮನೆಗೆ ಅಂತ ಅವರು ಮಾತು ಮುಗಿಸುವಷ್ಟರಲ್ಲಿ ಮೈಥಿಲಿ ಶಾರ್ಪ್ ಆಗಿ ನೋಡ್ತಾಳೆ. ರಾಘವ್ ಶಂಕರಪ್ಪ ಅವರ ಮಾತು ನಿಲ್ಲಿಸಿ ಹೇಳ್ತಾನೆ, ಮಾವ, ಸ್ಕ್ಯಾನ್ ರಿಪೋರ್ಟ್ ಕೇಳಿದ್ದೀರಾ? ಕಂಪ್ಲೀಟ್ ರೆಸ್ಟ್ ಬೇಕು. ಇಲ್ಲಿ ಡಾಕ್ಟರ್ ಇದ್ದಾರೆ, ಫೆಸಿಲಿಟಿ ಇದೆ, ಎಲ್ಲರೂ ಇದ್ದೇವೆ. ಈಗ ಡಿಸ್ಕಸ್ ಬೇಡ. ಶಂಕರಪ್ಪ ಬಾಯಿ ಮುಚ್ಚಿಕೊಂಡು ತಲೆಯಾಡಿಸುತ್ತಾರೆ. ದೇವಿ ಮನೆಗೆ ಹಿಂದಿರುಗಿದ ಮೇಲೆ ಮೈಥಿಲಿ ಅವಳ ಪಿಲ್ಲೋ ಅಡ್ಜಸ್ಟ್ ಮಾಡ್ತಾ, ಚಿಕ್ಕಮ್ಮ, ಡಾಕ್ಟರ್ ಹೇಳಿದ್ರು ಇನ್ನು 12 days ರೆಸ್ಟ್ ಬೇಕು. ನೀನು ಹೀಗೆ ಎದ್ದು ನಡೆದುಕೊಂಡ್ರೆ ಕಂಡೀಷನ್ ಕೆಟ್ಟದಾಗಬಹುದು. ದೇವಿ, ನನಗೆ ಗೊತ್ತು ಮೈತು. ಈಗ ನಾನು ರೆಸ್ಟ್ ಮಾಡ್ತೀನಿ. ನೀನು ಕೋಪಗೊಳ್ಳೋದು ನನಗೆ ನೋಡೋಕೆ ಆಗಲ್ಲ. ದೇವಿಯ ಈ ಮಾತಿಗೆ ಮೈಥಿಲಿ ನಗು ಬಿಡ್ತಾ ದೇವಿಯ ಕೂದಲನ್ನು ಸರಿ ಮಾಡ್ತಾಳೆ. ಮೈಥಿಲಿ ಹೋಗಿ ಊಟ ತಯಾರು ಮಾಡ್ತಾ ಡೀಪ್ ಥಿಂಕಿಂಗ್ ಮೋಡ್ನಲ್ಲಿ ಇರ್ತಾಳೆ. ಅವಳು ತೆಗೆದುಕೊಂಡ ಡಿಸಿಷನ್ ಬಗ್ಗೆ ಮನಸ್ಸು ಗೊಂದಲದಲ್ಲಿರುತ್ತದೆ. ಅವಳು ತಕ್ಷಣ ಫೋನ್ ತಗೊಳ್ತಾಳೆ. ಮೈಥಿಲಿ ಮನಸ್ಸಿನಲ್ಲಿ, ನಾನು 10 to 12 days ಲೀವ್ ತೆಗೆದುಕೊಳ್ಳಬೇಕು. ಚಿಕ್ಕಮ್ಮನ ಹತ್ತಿರ ಇರೋದು ಈಗ ಮುಖ್ಯ. ಆಫೀಸ್ ನಾನಿಲ್ಲದೆ ರನ್ ಆಗುತ್ತೆ, ಬಟ್ ಅವಳು ನಾನಿಲ್ಲದೆ ಇರೋಕೆ ಆಗಲ್ಲ. ಅವಳು ಬೇರೆಯವರ ಮಾತು ಕೇಳದೆ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ಈವ್ನಿಂಗ್ ಎಲ್ಲರಿಗೂ ಹೇಳ್ತೀನಿ ಅಂತ ಫಿಕ್ಸ್ ಮಾಡ್ತಾಳೆ. ರಾಘವ್ ಟಿವಿ ಆನ್ ಮಾಡಿ ಕುಳಿತಿರ್ತಾನೆ. ಮೈಥಿಲಿ ಕಾಫಿ ಕಪ್ ಕೊಟ್ಟು ಅವನ ಹತ್ತಿರ ಕುಳಿತುಕೊಂಡು, ರಾಘವ್, ನಾನು ನಿನ್ನ ಜೊತೆ ಮಾತಾಡಬೇಕಿತ್ತು. ರಾಘವ್ ಕಾಫಿ ಕಪ್ ಡೌನ್ ಮಾಡಿ, ನಿನ್ನ ಸಸ್ಪೆನ್ಸ್ ಅನೌನ್ಸ್ಮೆಂಟಾ? ಮೈಥಿಲಿ ಡೀಪ್ ಬ್ರೀತ್ ತೆಗೆದುಕೊಳ್ತಾಳೆ. ನಾನು 12 days ಲೀವ್ ತಗೋಬೇಕು. ದೇವಿ ಚಿಕ್ಕಮ್ಮನಿಗೆ ನಾನು ಬೇಕು. ಈಗ ಫ್ರೀ ಸಮಯದಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ. ಅವಳ ಬಳಿ ಇರ್ತೀನಿ. ರಾಘವ್ ಮುಖ ಕಾಮ್ ಬಟ್ ಸೀರಿಯಸ್. ಇದನ್ನೇ ನಾನು ಊಹಿಸಿದ್ದೆ ಮೈತು. ನೀನು ಹೇಳುವ ಮುಂಚೆ ನಾನು ಥಿಂಕ್ ಮಾಡಿ ನೋಡಿದ್ದೇನೆ. ನೀನು ಹೋಗು, ಕಂಪೆನಿನ ನಾನೇ ಮ್ಯಾನೇಜ್ ಮಾಡ್ತೀನಿ. ಎಮರ್ಜೆನ್ಸಿ ಇದ್ದರೆ ಕಾಲ್ ಮಾಡ್ತೀನಿ. ಈಗ ಕಂಪೆನಿಗಿಂತ ಚಿಕ್ಕಮ್ಮನಿಗೆ ನಿನ್ನ ಅವಶ್ಯಕತೆ ಹೆಚ್ಚಿದೆ. ಮೈಥಿಲಿ ಕಣ್ಣಲ್ಲಿ ನೀರು ತುಂಬಿಕೊಳ್ತಾಳೆ. ನೀನು ಸಪೋರ್ಟ್ ಮಾಡ್ತೀಯಾ ಅನ್ನೋ ನಂಬಿಕೆ ಇತ್ತು. ರಾಘವ್ ಎದ್ದು ಅವಳ ಕೈ ಹಿಡಿದು, ನಿನ್ನ ಪ್ರಿಯಾರಿಟಿ ನನ್ನ ಪ್ರಿಯಾರಿಟಿ, ಫ್ಯಾಮಿಲಿ ಫಸ್ಟ್ ಅಂತ ನಾನು ನಿನ್ನಿಂದಲೇ ಕಲ್ತಿದ್ದೀನಿ ಮೈತು. ಅವನ ಮಾತಿಗೆ ಮೈಥಿಲಿ ಅವನ ಚೆಸ್ಟ್ ಮೇಲೆ ತಲೆ ಇಡ್ತಾಳೆ. ಈ ಕ್ಷಣ ಇಬ್ಬರು ಮೌನ. ದೇವಿ ಮಲಗಿಕೊಂಡು ಇವರ ಮಾತನ್ನು ಕೇಳಿಸಿಕೊಂಡು, ಮೈತು ಲೀವು ತಗೊಳ್ಳುವುದೇ ನನಗೋಸ್ಕರ? ಈ ಹುಡುಗಿಯ ಮೇಲೆ ನಾನು ಎಷ್ಟು ಭಾರ ಮಾಡ್ತಿದ್ದೀನಿ ದೇವ್ರೇ ಅಂತ ಅಂದುಕೊಳ್ತಾಳೆ. ಆಕೆ ಕಣ್ಣು ಮುಚ್ಚಿ ತಿರುಗಿ ಮಲಗ್ತಾಳೆ. ಮರುದಿನ ಬೆಳಿಗ್ಗೆ ಶಂಕರಪ್ಪ ಅಚ್ಚರಿಗೊಳ್ತಾರೆ. ಮೈಥಿಲಿ ಬ್ರೇಕ್ಫಾಸ್ಟ್ ಸರ್ವ್ ಮಾಡ್ತಾ, ಚಿಕ್ಕಪ್ಪ, ನಾನು ಇಂದು ಆಫೀಸ್ ಹೋಗಲ್ಲ. ಇನ್ನು ಕೆಲವು ದಿನ ನಾನು ಚಿಕ್ಕಮ್ಮ ಹತ್ತಿರ ಇರ್ತೀನಿ. ಶಂಕರಪ್ಪ ಶಾಕ್ ಆಗಿ, ಇಲ್ಲ ಮಗಳೇ, ಆಫೀಸ್ ಬಿಡೋಕ್ಕಾಗಲ್ಲ ನಿನಗಂತೂ. ಮೈಥಿಲಿ ಹೇಳ್ತಾಳೆ, ಆಫೀಸನ್ನು ರಾಘವ್ ನೋಡ್ತಾನೆ, ಚಿಕ್ಕಮ್ಮನನ್ನ ರೆಸ್ಪಾನ್ಸಿಬಿಲಿಟಿ. ಶಂಕರಪ್ಪ ಕಣ್ಣು ತುಂಬಿಕೊಂಡು, ನೀನು ನಮಗೋಸ್ಕರ ಎಷ್ಟು ಕಷ್ಟಪಡ್ತೀಯಾ? ಮತ್ತೆ ಎಮೋಷ್ನಲ್ ಆಗಬೇಡಿ, ತಿಂಡಿ ತಿನ್ನಿ ಹೇಳ್ತಾಳೆ ಮೈಥಿಲಿ. ನಾನು ಚಿಕ್ಕಮ್ಮನಿಗೆ ತಿಂಡಿ ಕೊಡ್ತೀನಿ ಹೇಳಿ ತಗೊಂಡು ಹೋಗ್ತಾಳೆ. ದೇವಿ ಆಗಷ್ಟೇ ಕಣ್ಣು ತೆರೆಯುತ್ತಾ, ಮೈತು,
ಇಷ್ಟು ಬೇಗ ತಿಂಡಿ ಮಾಡಿದ್ದೀಯಾ ನನಗೋಸ್ಕರ? ನೀನು ಜಾಸ್ತಿ ಓಡಾಡಬೇಡ. ಮೈಥಿಲಿ ಹೇಳ್ತಾಳೆ, ನನಗೆ ಟಯರ್ಡ್ ಏನೂ ಆಗಲ್ಲ, ನೀನು ಕಂಫರ್ಟೇಬಲ್ ಆಗಿರು ಸಾಕು. ಮೈಥಿಲಿ ಚಿಕ್ಕಮ್ಮನಿಗೆ ಹಾಲು ಕೊಡುವಷ್ಟರಲ್ಲಿ ದೇವಿ ಅವಳ ಮುಖ ದಿಟ್ಟಿಸಿ ನೋಡ್ತಾಳೆ. ದೇವಿ ಹೇಳ್ತಾಳೆ, ಮೈತು, ನಾನು ನಿನ್ನ ತಾಯಿಯಲ್ಲ, ನೀನು ನನ್ನ ತಾಯಿ ಹಾಗೆ ಕಾಣಿಸ್ತೀಯ ಗೊತ್ತಾ? ಮೈಥಿಲಿ ನಗುತ್ತಾ, ನನಗೆ ನೀನು ತಾಯಿಯೇ ಚಿಕ್ಕಮ್ಮ. ದೇವಿಯ ಕಣ್ಣುಗಳು ತೇವಗೊಳ್ಳುತ್ತವೆ. ಅರುಂಧತಿ ಅವರು ದೋಸೆ ಹಾಕ್ತಾ, ಮೈಥಿಲಿ, ನಾನು ಮಾಡ್ತೀನಿ ಹೇಳಿದ್ದೆ ಅಲ್ವಾ, ನೀನು ಯಾಕೆ ಮಾಡಿದೆ? ಮೈಥಿಲಿ, ಚಿಕ್ಕಮ್ಮನಿಗೆ ಹಾಟ್ ಬ್ರೇಕ್ಫಾಸ್ಟ್ ಬೇಕು, ಅದಕ್ಕೆ ಮಾಡಿದೆ. ಅರುಂಧತಿ ಅವರು ಸಣ್ಣಗೆ ನಗು ಮಾಡಿ ಆಯಿತು ಹೇಳ್ತಾರೆ. ಬೆಳಿಗ್ಗೆ 10:30 ರಾಘವ್ ಆಫೀಸ್ಗೆ ಎಂಟ್ರಿ ಮಾಡ್ತಾನೆ. ಎಂಪ್ಲಾಯೀಸ್ ಆಲ್ರೆಡಿ ವೇಟಿಂಗ್. PA, ಸರ್, ಮೈಥಿಲಿ ಮೇಡಮ್ ಟುಡೇ ಲೀವ್. ಮೀಟಿಂಗ್ ನೋಟ್ಸ್ ನಾನು ಪ್ರಿಪೇರ್ ಮಾಡ್ತೀನಿ. ರಾಘವ್, ಗುಡ್. ಫೈಲ್ ಎಲ್ಲ ತಗೊಂಡು ಬನ್ನಿ. ಮೈಥಿಲಿ ಇಲ್ಲ ಅಂತ ವರ್ಕ್ ಸ್ಲೋ ಆಗಬಾರ್ದು. ಕಾನ್ಫರೆನ್ಸ್ ರೂಮ್ನಲ್ಲಿ ಬೋರ್ಡ್ ಮೀಟಿಂಗ್ ಸ್ಟಾರ್ಟ್. ಬೋರ್ಡ್ ಮೆಂಬರ್, ಸರ್, ಪ್ರಾಜೆಕ್ಟ್ 7 ಡೆಡ್ಲೈನ್ ಮಿಸ್ ಆಗೋ ಚಾನ್ಸ್ ಇದೆ, ಮೈಥಿಲಿ ಮೇಡಮ್ ಇಲ್ಲ ಅಂದರೆ. ರಾಘವ್, ಮೈಥಿಲಿ ಇಲ್ಲ ಅಂತ ಕಂಪೆನಿ ನಿಲ್ಲೋದ? ವರ್ಕ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ, ಡೆಡ್ಲೈನ್ ಮಿಸ್ ಆಗೋದಿಲ್ಲ. ಅವನ ಮಧುರ ಧ್ವನಿ, ಕೆಲಸದ ಮೇಲೆ ತೋರಿಸುವ ಆಸಕ್ತಿ ಅಲ್ಲಿದ್ದವರಿಗೆ ಉತ್ಸಾಹ ತುಂಬುವಂತೆ ಇತ್ತು. ದೇವಿ ಮೆಡಿಸಿನ್ ತೆಗೆದುಕೊಳ್ಳಲು ಸ್ಪೀಡಲ್ಲಿ ಬಂದು ಎಡವಿ ಬೀಳ್ತಾಳೆ. ಮೈಥಿಲಿ ತಕ್ಷಣ ಹಿಡಿದು ಶಾಕ್ನಲ್ಲಿ, ಚಿಕ್ಕಮ್ಮ ಕೇರ್ಫುಲ್, ಡಾಕ್ಟರ್ ವಾಕ್ ಮಾಡಬೇಕು ಅಂದರು, ರನ್ನಿಂಗ್ ಅಲ್ಲ. ದೇವಿ ನಗುತ್ತಾ, ಹೌದು, ನೀನು ಬಳಿ ಇದ್ದರೆ ನಾನು ಓಡೋಕ್ಕೆ ಚಾನ್ಸ್ ಇರೋದಿಲ್ಲ. ಮೈಥಿಲಿ ತಲೆಯ ಆಡಿಸಿ ಕೂರಿಸುತ್ತಾಳೆ. ನೀವೇನು ಚಿಕ್ಕಮ್ಮ ಮಕ್ಕಳಂತೆ ಮಾಡ್ತಿರಲ್ಲ. ಇಬ್ಬರು ನಗುತ್ತಾರೆ. ಸಮಯ ಶಾಂತವಾಗಿದ್ದು ಇಬ್ಬರ ಬಾಂಡ್ ಡೀಪ್ ಆಗ್ತಾ ಹೋಗುತ್ತೆ. ಆಫೀಸ್ನಲ್ಲಿ ಮಧ್ಯಾಹ್ನ 2 ಗಂಟೆಗೆ ರಾಘವ್ ಲ್ಯಾಪ್ಟಾಪ್ ಓಪನ್ ಮಾಡಿ ಫೈಲ್ಸ್ ಚೆಕ್ ಮಾಡ್ತಿದ್ದಾನೆ. ಫೋನ್ ರಿಂಗ್ಸ್. ಮೈಥಿಲಿ ಕಾಲ್ ಮಾಡಿರ್ತಾಳೆ. ರಾಘವ್ ಕ್ಯಾಸುವಲ್ ವಾಯ್ಸ್ನಲ್ಲಿ, ಹಲೋ ಮೇಡಮ್. ಮೈಥಿಲಿ, ಏನು ಮಾಡ್ತಿದ್ದೀಯಾ ರಾಘವ್? ಕಂಪೆನಿ ಓಡಿಸ್ತಿದ್ದೀನಿ. ಮೈಥಿಲಿ ನಗುತ್ತಾ, ಆಫೀಸ್ ಅಷ್ಟೇನು ಕೊಲ್ಯಾಪ್ಸ್ ಆಗಲಿಲ್ಲ ನೀನು ಓಡಿಸೋಕೆ. ಲಂಚ್ ತಿಂದಿಯಾ? ರಾಘವ್, ಹೌದು, ಕ್ಯಾಂಟೀನ್ನಲ್ಲಿ ತಿಂದೆ. ನೀನು? ಮೈಥಿಲಿ, ನಾನು ಮಾಡಿದೆ ಸಾಂಬಾರ್ ರೈಸ್. ರಾಘವ್, ಚಿಕ್ಕಮ್ಮ ಹೇಗಿದ್ದಾರೆ? ಆರಾಮಿದ್ದಾರೆ ಹೇಳ್ತಾಳೆ. ರಾಘವ್ ವಾಯ್ಸ್ ಸಾಫ್ಟಾಗಿ, ಮೈತು, ನಾನು ಮಿಸ್ ಮಾಡ್ತಿದ್ದೀನಿ ಅನ್ನಿಸ್ಲಿಲ್ಲವೇ? ಮೈಥಿಲಿ ನಾಚಿಕೆಯಿಂದ, ಮಾಡ್ತಿದ್ದಿ, ಬಟ್ ಈಗ ಕಾಲ್ ಮುಗಿಸ್ತೀನಿ, ಚಿಕ್ಕಮ್ಮಗೆ ಮಸಾಜ್ ಮಾಡಬೇಕು. ರಾಘವ್ ನಕ್ಕು, ಸರಿ ನರ್ಸ್ ಮೇಡಮ್, ಲವ್ ಯು. ಮೈಥಿಲಿ ಫೋನ್ ಸ್ಲೋ ಮಾಡಿ, ನಾನು ಹೇಳಿ ಕಾಲ್ ಕಟ್ ಮಾಡ್ತಾಳೆ. ದೇವಿ ನಡೀತಾ ಇರ್ತಾಳೆ. ಸ್ಲೋಲಿ ಚಿಕ್ಕಮ್ಮ, ಸಾಕು ಬನ್ನಿ, ಕಾಲು ಮಸಾಜ್ ಮಾಡ್ತೀನಿ ಹೇಳ್ತಾಳೆ. ಆಫೀಸ್ನಲ್ಲಿ ಒಂದು ಸೀನಿಯರ್ ಮ್ಯಾನೇಜರ್ ರಾಘವ್ಗೆ ಹೇಳ್ತಾನೆ, ಸರ್, ಮೈಥಿಲಿ ಮೇಡಮ್ ಇಲ್ಲ ಅಂದರೂ ಕಂಪೆನಿ ಸ್ಮೂತ್ ಇದೆ, ನೀವು ಹ್ಯಾಂಡಲ್ ಮಾಡಿದ ರೀತಿ ಇಂಪ್ರೆಸಿವ್ ಸರ್. ರಾಘವ್ ತಲೆ ಆಡಿಸಿ, ಟೀಮ್ ವರ್ಕ್, ಮೈಥಿಲಿ ಟ್ರೈನ್ ಮಾಡಿರೋ ಸಿಸ್ಟಮ್ ವರ್ಕ್ ಆಗ್ತಿದೆ. ಎಕ್ಸಾಕ್ಟ್ಲಿ. ಅದೇ ಸಮಯದಲ್ಲಿ ಫೋನ್ ಬೀಪ್ ಆಗುತ್ತೆ. ಮೈಥಿಲಿ ಫೋಟೋ ಸೆಂಡ್ ಮಾಡ್ತಾಳೆ. ದೇವಿ ನಗ್ತಿರುವ ಸೆಲ್ಫಿ ವಿತ್ ಮೈಥಿಲಿ. ರಾಘವ್ ಫೋಟೋ ನೋಡಿ ಸ್ಮೈಲ್ ಮಾಡ್ತಾನೆ. ಮೈಥಿಲಿ ದೇವಿಯನ್ನು ಮಲಗಿಸಿ ಅವಳು ಅಲ್ಲೇ ಮಲ್ಕೊಳ್ತಾಳೆ. ರಾಘವ್ ಕಂಪೆನಿ ಪೇಪರ್ಸ್ ಕ್ಲೋಸ್ ಮಾಡಿ ಮನೆಗೆ ಹೊರಡ್ತಾನೆ. ಇಬ್ಬರಿಗೂ ಒಂದೇ ಯೋಚನೆ, ಇದು ತಾತ್ಕಾಲಿಕ ಪ್ರತ್ಯೇಕತೆ, ಆದರೆ ಪ್ರೀತಿ ಮತ್ತು ಜವಾಬ್ದಾರಿ ನಮ್ಮನ್ನು ಬಲಪಡಿಸುತ್ತದೆ. ಕತೆ ಮುಂದುವರಿಯುವುದು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.